ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಚಿವ ನಾಗೇಂದ್ರ ರಾಜೀನಾಮೆಗೆ ಸಂಸದ ಉಮೇಶ್ ಜಾಧವ್ ಒತ್ತಾಯ. 371ನೇ ವಿಚಾರಕ್ಕೆ ಬಂದ್ರೆ ಸುಮ್ಮನಿರುವುದಿಲ್ಲ, ಹೋರಾಟಗಾರ ಲಕ್ಷ್ಮಣ ದಸ್ತಿ ಎಚ್ಚರಿಕೆ. ಈಗ ವಾರ್ತೆಗಳ ವಿವರ. ಅಕೌಂಟೆಂಟ್ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣದ ಆರೋಪ ಎದುರಿಸುತ್ತಿರುವ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂದು ಸಂಸದ ಉಮೇಶ್ ಜಾಧವ್ ಆಗ್ರಹಿಸಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಚಂದ್ರಶೇಖರ್ ಡೆತ್ ನೋಟ್ನಲ್ಲಿ ಅಧಿಕಾರಿಗಳ ಹೆಸರು ಉಲ್ಲೇಖ ಮಾಡಿದ್ದಾರೆ. ಡೆತ್ ನೋಟ್ನಲ್ಲಿ ಸಚಿವರ ಸೂಚನೆ ಅಂತ ಕೂಡ ಉಲ್ಲೇಖ ಮಾಡಲಾಗಿದೆ. ನೈತಿಕ ಹೊಣೆ ಹೊತ್ತು ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು. ಸರ್ಕಾರ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು. ಈ ಹಿಂದೆ ಗುತ್ತಿಗೆದಾರ ಆತ್ಮಹತ್ಯೆ ವಿಚಾರದಲ್ಲಿ ಕಾಂಗ್ರೆಸ್ ಸುಳ್ಳು ಆರೋಪ ಮಾಡಿ ಅಧಿಕಾರಕ್ಕೆ ಬಂದಿದೆ. ಈಶ್ವರಪ್ಪ ಅವರ ಮೇಲೆ ಆರೋಪ ಕೇಳಿ ಬಂದಾಗ ಅವರು ರಾಜೀನಾಮೆ ಕೊಟ್ಟಿದ್ದರು ಎಂದರು. ಇದೇ ವೇಳೆ ಮಾತನಾಡಿದ ಅವರು, ನಾಗೇಂದ್ರ ಅವರು ಆರೋಪವನ್ನು ಅಲ್ಲಗಳೆಯುತ್ತಿದ್ದಾರೆ. ಅವರು ಹೇಳಿಲ್ಲ ಅಂದ್ರೆ ಬೇರೆ ಯಾರಾದರೂ ಸಚಿವರು ಹೇಳಿರಬೇಕು, ಇಲ್ಲ ಸಿಎಂ, ಸೂಪರ್ ಸಿಎಂ, ಸ್ಪೆಷಲ್ ಬೇಬಿ ಹೇಳಿರಬೇಕು ಅಲ್ವಾ ಎಂದು ಹೇಳುವ ಮೂಲಕ ಪರೋಕ್ಷವಾಗಿ ಪ್ರಿಯಾಂಕ್ ಖರ್ಗೆಯನ್ನ ಟೀಕಿಸಿದರು. ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಇವತ್ತು ನಿಮಗೆ ಗೊತ್ತಿದೆ, ನಮ್ಮ ಇವತ್ತು ಜೂನ್ 6ರ ಒಳಗಡೆ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು, ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರ ಸ್ವರೂಪದ ಹೋರಾಟವನ್ನು ಮಾಡಲಾಗುವುದು. ಪರಿಶಿಷ್ಟ ಪಂಗಡದವರ ಕಲ್ಯಾಣಕ್ಕಾಗಿ ಮೀಸಲಿಟ್ಟ 187 ಕೋಟಿ ರೂಪಾಯಿಗಳು ಲೂಟಿ ಮಾಡುವುದರ ಮೂಲಕ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಇದಕ್ಕಾಗಿ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಸಚಿವರು ಇಲಾಖೆ ಹಣವನ್ನು ದೋಚುವಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಎನ್ನುವುದಕ್ಕೆ ಬಲಿಯಾದ ಪಿ. ಚಂದ್ರಶೇಖರ್ ಅವರ ಮರಣಪೂರ್ವ ಹೇಳಿಕೆಯಲ್ಲಿ ಹಸ್ತಾಕ್ಷರದಿಂದ ಬರೆದಿರುವುದು ಜಗಜ್ಜಾಹೀರಾಗಿದೆ. ಭ್ರಷ್ಟಾಚಾರದಲ್ಲಿ ಮತ್ತು ಅಕ್ರಮ ಹಣ ವರ್ಗಾವಣೆಯಲ್ಲಿ ಭಾಗಿಯಾಗಿರುವ ಪರಿಶಿಷ್ಟ ಪಂಗಡ ಕಲ್ಯಾಣ ಸಚಿವರಾಗಿರುವಂಥ ಶ್ರೀಯುತ ಬಿ. ನಾಗೇಂದ್ರ ಅವರನ್ನು ಕೂಡಲೇ ಸಂಪುಟದಿಂದ ವಜಾಗೊಳಿಸಲು ಸರ್ಕಾರವನ್ನು ಆಗ್ರಹಿಸುತ್ತೇವೆ. ಈ ಪ್ರಕರಣದಲ್ಲಿ ಸಚಿವರೇ ನೇರವಾಗಿ ಭಾಗಿಯಾಗಿರುವುದರಿಂದ ಸರ್ಕಾರ ಇದನ್ನು ಮುಚ್ಚಿ ಹಾಕುವ ಸಾಧ್ಯತೆ ಇರುವುದರಿಂದ ಪ್ರಕರಣದ ತನಿಖೆಯನ್ನು ಕೂಡಲೇ ಸಿಬಿಐಗೆ ವಹಿಸಬೇಕು. ಸರ್ಕಾರ ನಾಗೇಂದ್ರ ಅವರನ್ನು ವಜಾಗೊಳಿಸುವುದಕ್ಕಾಗಿ ಜೂನ್ 6ನೇ ತಾರೀಕು ಅಂತಿಮ ಗಡುವು ಆಗಿರುತ್ತದೆ. ಜೂನ್ 6ರ ಒಳಗಡೆ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ಸಚಿವರನ್ನು ಸಂಪುಟದಿಂದ ಕೈ ಬಿಡದಿದ್ದಲ್ಲಿ ರಾಜ್ಯಾದ್ಯಂತ ತೀವ್ರವಾದ ಹೋರಾಟವನ್ನು ಬಿಜೆಪಿ ಕೈಗೊಳ್ಳುತ್ತದೆ ಮತ್ತು ಭ್ರಷ್ಟಾಚಾರಿಗಳ ರಕ್ಷಣೆ ನಿಂತಿರುವ ಕಾಂಗ್ರೆಸ್ ಸರ್ಕಾರ ವಿರುದ್ಧ ರಾಜ್ಯಾದ್ಯಂತ ತೀವ್ರ ಪ್ರತಿಭಟನೆಗೆ ಇಳಿಯುತ್ತದೆ. ಅದಕ್ಕೆ ನಾವು ನಿಮಗೆ ಗೊತ್ತಿದೆ, ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಅನೇಕ ಸುಳ್ಳು ಆರೋಪಗಳು ಮಾಡಿ ಪ್ರಚಾರ ತಗೊಂಡ್ರು ಕಾಂಗ್ರೆಸ್ ಸರ್ಕಾರ. ಇವತ್ತು ಒಬ್ಬ ಗೌರ್ಮೆಂಟ್ ಆಫೀಷಿಯಲ್
ಡೈಯಿಂಗ್ ಡಿಕ್ಲರೇಷನ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್, ಡೈಯಿಂಗ್ ಡಿಕ್ಲರೇಷನ್ ಕೊಟ್ಟಿದ್ದಾರೆ. ಇವತ್ತು SC/ST ಇವತ್ತು ನಮ್ಮ ST ಜನಾಂಗದ ದುಡ್ಡು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಇದು ನಮಗನ್ನಿಸ್ತದೆ ದಿಸ್ ಇಸ್ ಓನ್ಲಿ ಟಿಪ್ ಆಫ್ ಐಸ್ಬರ್ಗ್. ಇನ್ನಂತೂ ಭಾಳಷ್ಟು ಪ್ರಕರಣಗಳಿರ್ಬೇಕು. ಇವತ್ತು ಒಬ್ಬನು ಸುಸೈಡ್ ಮಾಡಿಕೊಂಡಿದ ಮೇಲೆ ಈ ಪ್ರಕರಣ ಹೊರಗೆ ಬಂದಿದೆ. ಅದಕ್ಕೆ ಈ ಸರ್ಕಾರ ಕೂಡಲೇ ನಾಗೇಂದ್ರವನ್ನು ವಜಾಗೊಳಿಸ್ಲಿಕ್ಕೆ ನಮ್ಮದು ವಿನಂತಿ ಇದೆ ಅಷ್ಟೇ. ಸ್ಪೆಷಲ್ ಬೇಬಿ ಹೇಳಬೇಕು, ಯಾರಿಗೂ ಗೊತ್ತು? ನಮಗೇನು ಗೊತ್ತದು ಹೇಳಿಬೇಕಲ್ಲ. ಅದು ಅವ್ರು ಹೇಳಿಕತ್ತಾರಲ್ರಿ, ನಾ ಅಲ್ಲ ಅಂತಂದ್ರೆ ನಾಗೇಂದ್ರ ಅವ್ರಿಗೆ ನಾ ಅಲ್ಲ ಅಂತ ಹೇಳ್ತಾರೆ. ನಾವೇ ಅವ್ರಿಗಿತ್ತವ್ರು ಪವರ್ಫುಲ್ ಯಾರು ಹೇಳಿಬೇಕಲ್ಲ. ನೀವು ಇಷ್ಟು ಅಮೌಂಟ್ ವರ್ಗಾವಣೆ ಮಾಡಬೇಕಂದ್ರೆ ಯಾರು ಧೈರ್ಯ ಆಗಲ್ಲ. ಯಾರು ಹೈಯೆಸ್ಟ್ ಯಾರಾದರೂ ಮೋಸ್ಟ್ ಪವರ್ಫುಲ್ ಮ್ಯಾನ್ ಶುಡ್ ಹ್ಯಾವ್ ಡೈರೆಕ್ಟೆಡ್. ಬೇರೆಯವರಿಗೆ ಅದು ಕರೇಜ್ ಇದೆ. ಅದಕ್ಕೆ ನಾವು ಸರ್ಕಾರ ಗಡುವು ಕೊಟ್ಟಿವಲ್ಲ, 6ನೇ ತಾರೀಕು ನೀವು ನಿರ್ಣಯ ತಗೋರಿ. ಇದು ನಾವು ಸ್ಟೇಟಲ್ಲಿ ಎಲ್ಲ ಕಡೆ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಎಲ್ಲ ಕಡೆ ಇವತ್ತು ನಮ್ಮ ಎಲ್ಲ ಜಿಲ್ಲಾದಲ್ಲಿ ಮೀಡಿಯಾ ಪ್ರೆಸ್ ಮೀಟ್ ಆಗ್ತಾ ಇದೆ. ಇದ್ರ ಬಗ್ಗೆ CMಗೆ ಪ್ರೆಷರ್ ಮಾಡ್ತಾ ಇದ್ದಾರೆ ಎಲ್ಲರೂ. ನಾವು ಮಾಡ್ತಾ ಇದ್ದೀವಿ, ಅವರಿಗೆ ಡ್ರಾಪ್ ಮಾಡ್ರಿ ಮತ್ತು ವಾಪಸ್ ತಗೋರಿ. ಎನ್ಕ್ವೈರಿ ಆದ್ಮೇಲೆ ಅವ್ರು ಕ್ಲೀನ್ ಚಿಟ್ ಅಂದರೆ ವಾಪಸ್ ತಗೋ, ನಮ್ಗೆ ಅಭ್ಯಂತರ ಇಲ್ಲ. ಈಗ ನಮ್ಮ ಮಂತ್ರಿಗಳು ಹಿಂದೆ ಸುರೇಶ್ ಕುಮಾರ್ ಅವರಿಗೆ ಸಣ್ಣ ವಿಷಯದಾಗ ಡ್ರಾಪ್ ಮಾಡಿದ್ರು. ನಿಮ್ಗೆ ಗೊತ್ತದ ಸುರೇಶ್ ಕುಮಾರ್ ಹೌಸಿಂಗ್ ಇಶ್ಯೂ ಆದಾಗ ಅವ್ರ ಹೌಸಿಂಗ್ ಅವ್ರ ತಾಯಿ ಹೆಸರಲ್ಲಿ ಏನೋ ಸಣ್ಣ ವಿಷಯ ಮನೆಯದು ಒಂದು ಇಶ್ಯೂ ಆದಾಗ ಅವರಿಗೆ ರಿಸೈನ್ ಮಾಡಿದ್ರು. ಈಗ ಇದು ಇಂಥ ದೊಡ್ಡ ಇಶ್ಯೂ ಅದ, ಅದನ್ನು ಟ್ರೈಬಲ್ ಫಂಡ್ ಇದಕ್ಕಿಂತ ಘೋರ ಅಪರಾಧ ನಾವು ಎಲ್ಲಿ ನೋಡಿಲ್ಲ. ಕಲ್ಯಾಣ ಕರ್ನಾಟಕ ಭಾಗದ ಸಂವಿಧಾನಬದ್ಧ ಹಕ್ಕಾದ 371ನೇ ಜೆ ವಿರುದ್ಧ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಅಪಪ್ರಚಾರ ಮಾಡುತ್ತಿದ್ದಾರೆ. ಸರ್ಕಾರ ಅವರ ಹೇಳಿಕೆಗೆ ಕಿವಿಗೊಡಬಾರದು ಎಂದು ಹೋರಾಟಗಾರ ಲಕ್ಷ್ಮಣ ದಸ್ತಿ ಒತ್ತಾಯಿಸಿದರು. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಭಾಗದ ಹಲವು ನಾಯಕರು ಶ್ರಮ ಹೋರಾಟದಿಂದ ನ್ಯಾಯಬದ್ಧವಾಗಿ 371 ಜೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ದೊರೆತಿದೆ. ಆದರೆ ಕೆಲವರು ರಾಜ್ಯದ ಜನರ ದಿಕ್ಕು ತಪ್ಪಿಸಲು ಸುಳ್ಳು ಪ್ರಚಾರ ಮಾಡುತ್ತಿದ್ದಾರೆ. ಅವರ ಹೋರಾಟಕ್ಕೆ ಸರ್ಕಾರ ಸೊಪ್ಪು ಹಾಕಬಾರದು. ಒಂದು ವೇಳೆ ಸರ್ಕಾರದ ಮಾತಿಗೆ ಕಿವಿಗೊಟ್ಟರೆ ಕಲ್ಯಾಣ ಕರ್ನಾಟಕ ಜನರಿಗೆ ಅನ್ಯಾಯ ಮಾಡಿದಂತಾಗುತ್ತದೆ ಎಂದು ಹೇಳಿದರು. ಇದೇ ವೇಳೆ ಮಾತನಾಡಿದ ಅವರು, ಒಂದು ವೇಳೆ ಸರ್ಕಾರ ಈಗ ಅವರ ಹೋರಾಟಕ್ಕೆ ಬೆಲೆ ಕೊಟ್ಟರೆ ಕಲ್ಯಾಣ ಕರ್ನಾಟಕದಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಹೈದರಾಬಾದ್ ಕರ್ನಾಟಕ ಸರಳಿ ಒಂದರದಲ್ಲಿ ಮತ್ತು ಮೆಡಿಕಲ್ ಸೀಟ್ನು ಭಾಳ ತಗೋತಾ ಇದ್ದಾರೆ. ಇದೇ ರೀತಿ 10 ವರ್ಷ ಹೋದ್ರೆ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದವ್ರು ತುಂಬ ಹೋಗ್ತಾರೆ ಅಂತ ಹೇಳಿ ಹೊಟ್ಟೆ ಕಿಚ್ಚಲಿಂದ ಅಪಪ್ರಚಾರ 24 ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಒಂದು ಕಲ್ಯಾಣ ಕರ್ನಾಟಕದ ಅಸ್ತಿತ್ವ ಪ್ರಶ್ನೆ, ನಾವು ಸಂವಿಧಾನಬದ್ಧವಾಗಿ ನಮ್ಮ ಪಾಲಿನ ನಮ್ಮ ಹಕ್ಕು ಸಲುವಾಗಿ ಹೋರಾಟಿದ್ದೀವಿ. ಆ ಹೋರಾಟದ ಫಲಸ್ವರೂಪ ರಾಜಕೀಯ ಇಚ್ಛಾಶಕ್ತಿಯಿಂದ ಇದು 371ನೇ ಕಲಂ ಸಿಕ್ಕದ. 24 ಜಿಲ್ಲೆಯದು ಒಂದು ಸಿಂಗಲ್ನು ಯಾರ್ದು ನಾವು ಏನಪ್ಪ ಪಾಲು ಕಸ್ಕೊಂಡಿಲ್ಲ. ಆದರೆ 24 ಜಿಲ್ಲೆಯಲ್ಲಿ ತಪ್ಪು ಕಲ್ಪನೆ ಎಬ್ಬಿಸ್ತಾ ಇದ್ದಾರೆ, ರಾಜ್ಯ ಒಡೆಯುವಂಥ ದುಷ್ಟ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಖಂಡಿಸ್ಬೇಕಾಯ್ತದ. ಕರ್ನಾಟಕ ರಾಜ್ಯ ರಚನೆಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ನಮ್ಮ ದೊಡ್ಡಪ್ಪ ಅಪ್ಪ ಪೀಠಾಧಿಪತಿ ಹಿಡ್ಕೊಂಡು ಎಂ ನಾಗಪ್ಪ ತೋರಿ, ಶಿವಮೂರ್ತಿ ಸ್ವಾಮಿ ಅಳವಂಡಿ ತೋರಿ, ರಾಮಚಂದ್ರಪ್ಪ ತೋರಿ, ಗಂಗಾಧರ್ ನಮೋಶಿ ತೋರಿ, ಅದೇ ರೀತಿಯಾಗಿ ಚಂದ್ರಶೇಖರ್ ಪಾಟೀಲ್ ಮಹಾದೂರ್, RB ಬಿಡಪ್ ತೋರಿ, ಈ ರೀತಿಯಾಗಿ ಸುಮಾರು ಏನಪ್ಪ ಸಹಸ್ರಾರು ಜನರು ನಾವು ವಿಶಾಲ ಮೈಸೂರದಲ್ಲಿ ಸೇರ್ತೀವಿ. ರಾಜಧಾನಿ ಬೆಂಗಳೂರು ದೂರ ಇದ್ರೂ ಸಹ ನಾವು ಸೇರ್ತೀವಿ. ಮಂಡ್ಯ ಹಾಸನದವ್ರು ವಿರೋಧ ಮಾಡಿದ್ರೂ ಸಹ ನಾವು ಸೇರ್ತೀವಿ ಅಂಥೇಳಿ ಫಜಲಲ್ಲಿ ಕಮಿಷನ್ ಅದ್ರ ಹೇಳಿ ಸೇರಿದ್ದೀವಿ. ಸೇರಿದ ನಂತರ 30 ವರ್ಷ ತನಕ ನಮ್ಮ ಅಭಿವೃದ್ಧಿ ಆಗಿದ್ದಿಲ್ಲ, ಆದರೂ ಸಹ ನಾವು ಸಹನ ಮಾಡಿದ್ವಿ. HKDB ಆಯಿತು, ಅದರಲ್ಲಿಂದ ನ್ಯಾಯ ಸಿಕ್ಕಿದ್ದಿಲ್ಲ. ನಂತರ ನಂಜುಂಡಪ್ಪ ವರದಿ ಆಯಿತು, ಅದ್ರ ಪ್ರಕಾರನೂ ನ್ಯಾಯ ಸಿಗಲಿಲ್ಲ. 371 ಸಲ ಹೋರಾಟ ಮಾಡಿದ್ವಿ, ಅದು ಏನದಲ್ಲ ನಿಮಗೆ ಗೊತ್ತಿದ್ದಂಥ ವಿಷಯ. ಈ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ನಾವು 1ನೇ ತಾರೀಕಿನ ದಿವಸ ಏನು ಹೋರಾಟ ಹಾಕ್ಕೊಂಡಿದ್ದೀವಿ, ಆ ಹೋರಾಟಕ್ಕೆ ನಮ್ಮ ಒಂದು ಕಲಬುರಗಿಯ ಶಕ್ತಿ ಮತ್ತು ಕಲಬುರಗಿಯ ಏನು ಶಿಕ್ಷಣ ಸಂಸ್ಥೆಗಳ ಗಣ್ಯ ನಾಯಕರು ಈ ಸಂದರ್ಭದಲ್ಲಿ ಉದ್ದೇಶಿಸಿ ಮಾತನಾಡಿ ಆ ಒಂದು ಹೋರಾಟದ ಯಶಸ್ವಿಯಾಗಿ ಈ ಸಂದರ್ಭದಲ್ಲಿ ಮಾತನಾಡಬೇಕಂತ ಅಂದಿನ ಕೇಂದ್ರ ಸರ್ಕಾರ ಫಜಲ್ ಅಲಿ ಕಮಿಟಿಯನ್ನು ರಚನೆ ಮಾಡಿದರು. ಫಜಲ್ ಅಲಿ ಕಮಿಟಿ ರಚನೆ ಆದ ಬಳಿಕ ಅದರ ಒಂದು ವರದಿಯ ಆಧಾರದ ಮೇಲೆ ಭಾಷಾವರ ಪ್ರಾಂತ ರಚನೆ ಆಗಬೇಕಂತ ಹೇಳಿ ನಾವೇನು ಹಿಂದೆ ಹೈದರಾಬಾದ್ ಸ್ಟೇಟಲ್ಲಿ ಬೀದರ್, ಗುಲ್ಬರ್ಗ ಮತ್ತು ರಾಯಚೂರು ಇದ್ದಂಥ 3 ಜಿಲ್ಲೆಗಳು
ಮತ್ತು ಅಂದರೆ ಇವೆಲ್ಲ ಜಿಲ್ಲೆಗಳು ಏನು ಹೈದರಾಬಾದ್ ಕರ್ನಾಟಕ ಅಂತೇನೋ ನಾವು ಅನೇಕ ವರ್ಷದಿಂದ ನಾವು ಕರಿತಿದ್ದೀವಿ. ಈ ಭಾಗ ಮೈಸೂರು ರಾಜ್ಯದಲ್ಲಿ ವಿಲೀನ ಆಯಿತು 1956ರಲ್ಲಿ. ಅದೇ 1 ನವೆಂಬರ್ ನಾವು ಆ ಒಂದು ದಿನಾಚರಣೆ ಕೂಡ ನಾವು ಆಚರಣೆ ಮಾಡ್ತೀವಿ. ತದನಂತರ 56ರಿಂದ ಅನೇಕ ವರ್ಷ ನಾವು ಕಂಡಿದ್ದೇನು ಅಂತಂದರೆ ನಮಗೆ ಎಲ್ಲ ರೀತಿಯ ಒಂದು ರೀತಿಯಿಂದ ತೊಂದರೆಗಳನ್ನು, ಉದಾಹರಣೆಗಾಗಿ ನಮ್ಮ ಹೈಕೋರ್ಟ್ ಪೀಠ ಏನು ಹೈದರಾಬಾದ್ ಇತ್ತು ಅಥವಾ ಬರೀ 200 ಕಿಲೋಮೀಟರ್ ದೂರ ನಮಗಿತ್ತು, ಅದು ನಾವು ಬೆಂಗಳೂರಿಗೆ ಹೋಗಬೇಕಾಯಿತು. ಈ ರೀತಿ ಅನೇಕ ವಿಚಾರದಲ್ಲಿ ಅಸಮತೋಲನ ಒಂದು ಕಂಡು ಬಂದಿದ್ದಕ್ಕಾಗಿ ಅಂದಿನ ಸರ್ಕಾರ ಪ್ರಾರಂಭದಲ್ಲಿ ಧರ್ಮಸಿಂಗ್ ಅವರ ಒಂದು ವರದಿಯನ್ನು ಕೊಡಲಿಕ್ಕೆ ಆ ಒಂದು ಸಮಿತಿ ರಚನೆ ಆಯಿತು. ಆ ಸಮಿತಿ ರಚನೆಯ ಆಧಾರದ ಮೇಲೆ HKDB ಬೋರ್ಡ್ ಕೂಡ ಸ್ಥಾಪನೆ ಮಾಡಿದರು. ಪರಿಣಾಮಕಾರಿ ಫಲವತ್ತವಾದಂಥ ಒಂದು ರಿಸಲ್ಟನ್ನು, ಆ ಅಸಮಾನತೆಯನ್ನು ಹೋಗಲಾಡಿಸಲು ಯಾವ ಪ್ರಮಾಣದಲ್ಲಿ ನಾವು ನಿರೀಕ್ಷೆ ಮಾಡಿದ್ವಿ ಆ ಪ್ರಮಾಣದಲ್ಲಿ ಆಗಲಾರ್ದಂಥ ಸಂದರ್ಭದಲ್ಲಿ ನಂಜುಂಡಪ್ಪ ಅಂತನವರಿಗೆ ಯಾರು ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಮೆಂಬರ್ ಕೂಡ ಆಗಿದ್ದರು, ನಮ್ಮ ರಾಜ್ಯದ ಪ್ಲಾನಿಂಗ್ ಕಮಿಷನ್ ವೈಸ್ ಚೇರ್ಮನ್ ಆಗಿದ್ದರು. ಅವರನ್ನು ಒಂದು ವರದಿ ಕೊಡ್ರಿ ಅಂತಂದು 2002ರಲ್ಲಿ ನಂಜುಂಡಪ್ಪ ವರದಿ ಕೂಡ ಅವರು ರಿಪೋರ್ಟನ್ನು ಕೊಟ್ಟರು. ಆದರೆ ಅನೇಕ ವರ್ಷ ಆ ವರದಿಯ ಒಂದು ಇಂಪ್ಲಿಮೆಂಟೇಷನ್ ಆಗಿರಲಿಲ್ಲ. ಇಂಪ್ಲಿಮೆಂಟೇಷನ್ ಆಗಲಾರ್ದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಮಾನ್ಯ ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಆದಾಗ 371 ಅಂದರೆ ನಾವು ಆ ನಂಜುಂಡಪ್ಪ ವರದಿಯ ಒಂದು ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತಂದು ಅವರು ಕೂಡ ಅದನ್ನು ಇಂಪ್ಲಿಮೆಂಟ್ ಕೂಡ ಮಾಡಲಿಕ್ಕೆ ಮುಂದಾದರು. ಆದರೆ ಇನ್ನೊಂದು ಅಂದರೆ ವರದಿಯ ಜೊತೆ ನನಗೆ ಆ ಸಂದರ್ಭದಲ್ಲಿ ನಂಜುಂಡಪ್ಪ ವರದಿಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಕೂಡ ಮಾಡಿದರು. ಆದರೆ ಈ ಹೋರಾಟದ ಮುಖ್ಯ ಅಂಶ ಅಂತಂದರೆ ನಮ್ಮ ಭಾಗದಲ್ಲಿ ಏನು ಕಲ್ಯಾಣ ಕರ್ನಾಟಕ ಅಂತ ಇವತ್ತು ನಾವೇನು ಹೇಳ್ತೀವಿ, ಹಾರ್ಡ್ಲಿ 4% ಎಂಪ್ಲಾಯ್ಮೆಂಟ್ ರಾಜ್ಯದಲ್ಲಿ ನಮ್ಮವರಿದ್ದರು, ಬರೀ 4% ಇದ್ದರು. ಶೈಕ್ಷಣಿಕವಾಗಿ ಕೂಡ ಅನೇಕ ದೃಷ್ಟಿಯಿಂದ ಹಿಂದುಳಿದಂಥ ಭಾಗ ಅಂತಂದು ಭಾಳಷ್ಟು ನಮ್ಮ ನಂಜುಂಡಪ್ಪ ವರದಿಯಲ್ಲಿ ಸುಮಾರು ಒಂದು 35 ಬೇರೆ ಬೇರೆ ಪ್ಯಾರಾಮೀಟರ್ಸನ್ನು ತೆಗೆದುಕೊಂಡು ಆ ವ್ಯತ್ಯಾಸವನ್ನು ಕಲ್ಯಾಣ ಕರ್ನಾಟಕಕ್ಕೆ, ಮುಂಬೈ ಕರ್ನಾಟಕಕ್ಕೆ ಅಥವಾ ಹಳೆ ಮೈಸೂರು ಭಾಗದ ಆ ಡಿಫ್ರೆನ್ಸ್ ಏನಿದೆ ಅಂತ ನಾನು ತೋರಿಸ್ಕೊಟ್ಟು ಆದಮೇಲೆ ಆ 371J ಹೋರಾಟ ಕೂಡ ಪ್ರಾರಂಭ ಆಯಿತು. ನಾವು ಕೂಡ ಪ್ರಾರಂಭದಲ್ಲಿ ಫೋರಮ್ ಫಾರ್ ಎಜುಕೇಷನಲ್ ಜಸ್ಟಿಸ್ ಅಂತಲೂ ಮಾಡಿದ್ದೇವೆ. ತದನಂತರ ಅನೇಕ ವರ್ಷದ ಹೋರಾಟದ ಒಂದು ಪರಿಣಾಮ 2013ರಲ್ಲಿ ಒಂದು 1 ಜನವರಿ 2013 371J ಅನುಷ್ಠಾನಕ್ಕೆ ಬಂತು. ಇದರ ಮುಖ್ಯಾಂಶ 371J ಅಡಿಯಲ್ಲಿ ಆಗಬೇಕಾಗಿತ್ತು ಏನಂತಂದ್ರೆ ನಮ್ಮ ಭಾಗದ ಉದ್ಯೋಗ ಅವಕಾಶ ನಮ್ಮವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಡುವಂಥದ್ದು ಒಂದು. ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಶಶೀಲ್ ನಮೋಶಿ, ಬಸವರಾಜ್ ದೇಶ್ಮುಖ್, ಶಾಂತಪ್ಪ ಸುರನ್, ಚೆನ್ನಾರೆಡ್ಡಿ, ಪ್ರತಾಪ್ ಸಿಂಗ್, ಡಾಕ್ಟರ್ SA ಖಾದ್ರಿ, ಬಸವರಾಜ್ ಕುಮ್ನೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಘೋರ ಸೇನೆ ವತಿಯಿಂದ ಜೂನ್ 9ರಂದು ಕಲಬುರಗಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ.
ಜೂನ್ 9ರಂದು ಕಲಬುರಗಿಯಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಪದವಿಯಲ್ಲಿ ಹೆಚ್ಚಿನ ಅಂಕ ಪಡೆದು ತೇರ್ಗಡೆಯಾದ ಬಂಜಾರ ಸಮಾಜದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ಘೋರ ಸೇನಾ ವತಿಯಿಂದ ಗೋಪಿಚಂದ್ ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಘೋರ ಸೇನೆ ವತಿಯಿಂದ ಕಲಬುರಗಿಯಲ್ಲಿ 2024ನೇ ಸಾಲಿನ ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ವಿವಿಧ ವಿಷಯದ ಪದವಿ ಪರೀಕ್ಷೆಯಲ್ಲಿ 75%ಕ್ಕೂ ಹೆಚ್ಚು ಅಂಕ ಪಡೆದು ಪಾಸಾದ ಬಂಜಾರ ಸಮುದಾಯದ ವಿದ್ಯಾರ್ಥಿಗಳಿಗೆ ಘೋರ ಗುಣವಂತ ಸತ್ಕಾರ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ವಿಷಯ ಗೋರ್ಸಿಕ್ವಾಡಿ ಗೋರ್ಸೇನಾ ಗೋರ್ಸಿಕ್ವಾಡಿ ಇದು ನಮ್ಮ ಸಾಮಾಜಿಕ ಚಳವಳಿ ಇದೆ. ಗೋರ್ಸೇನಾ ಇದು ನಮ್ಮ ಸಂಘಟನೆ ಇದೆ. ಇಡೀ ಭಾರತ ದೇಶದಲ್ಲಿ ಗೋರ್ಸಿಕ್ವಾಡಿ ಗೋರ್ಸೇನಾ ಸಂಘಟನೆ ಇದೆ. ಭಾರತ ದೇಶವನ್ನು ಬಿಟ್ಟು ಹೊರ ದೇಶದಲ್ಲಿ ಕೂಡ ನಮ್ಮ ಗೋರ್ಸಿಕ್ವಾಡಿ ಸಾಮಾಜಿಕ ಚಳವಳಿ ಕೆಲಸ ಮಾಡ್ತಾ ಇದೆ. ಅದು ಸಾಮಾಜಿಕವಾಗಿ ಪ್ರತಿಯೊಂದು ಹಂತದಲ್ಲಿ ಅದು ಯಾರ ಅನ್ಯಾಯ ಆಗಿರ್ಬೋದು, ಅನ್ಯಾಯ ವಿರುದ್ಧ ಹೋರಾಟ ಮಾಡೋದು ಗೋರ್ಸೇನಾ ಸಂಘಟನೆ ಮಾಡ್ತಾ ಇದೆ. ಆಮೇಲೆ ಮೇನ್ ವಿಷಯ ಅಂದರೆ ಈಗ SLC, PUC, ಡಿಗ್ರಿ ಅವೆಲ್ಲ ರಿಸಲ್ಟ್ ಬಂದಿದೆ. ಪ್ರತಿ ವರ್ಷ ಮಾಡಿದಂತೆ ವಿದ್ಯಾರ್ಥಿ ಘೋರ ಗುಣವಂತ ವಿದ್ಯಾರ್ಥಿ ಸತ್ಕಾರ ಕಾರ್ಯಕ್ರಮ 2024 ಇದೇ ಮುಂದಿನ ತಿಂಗಳ ಜೂನ್ 9ನೇ ತಾರೀಕು 11 ಗಂಟೆಗೆ ಬಂಜಾರ ಭವನ್ ಕಲಬುರಗಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ SLC, PUC, ಡಿಗ್ರಿ, NA ಡಿಗ್ರಿ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ 75% ಜಾಸ್ತಿ ಮಾರ್ಕ್ಸ್ ಯಾರು ತಗೊಂಡಿದ್ದಾರೆ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಅವರು ತಾಯಿ ತಂದೆಯವರಿಗೆ ಕೂಡ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಹುಡುಗರ ಜೊತೆನೇ ತಾಯಿ ತಂದೆಯವರಿಗೆ ಕೂಡ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಯಾಕಂದರೆ ತಾಯಿ ತಂದೆಯವರಿಗೆ ಕೂಡ ಗೊತ್ತಾಗಬೇಕು, ಅವರು ತಾಯಿ ತಂದೆಯ ಎದುರಿಗೆ ಮಗನಿಗೂ ಮತ್ತು ಅವರಿಗೆ ಎಲ್ಲರಿಗೆ ಸನ್ಮಾನ ಮಾಡಿದ್ರೆ ಅವ್ರಿಗೆ ಕೂಡ ಖುಷಿ ಆಗುತ್ತೆ. ಅವ್ರಿಗೆ ಒಂಥರ ಸ್ವಲ್ಪ ಹುಬ್ಬಿರಿಸ ಅಂದರೆ ಸ್ವಲ್ಪ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಅವ್ರಿಗೆ ಖುಷಿ ಪಡುತ್ತೆ ತಾಯಿ ತಂದೆ. ಯಾಕಂದರೆ ಮಗ ಏನು ಮಾಡ್ತಿದ್ದಾನೆ, ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾನೆ ಕೆಲವರಿಗೆ ಗೊತ್ತಾಗಲ್ಲ, ಎಷ್ಟು ಪರ್ಸೆಂಟ್ ತೊಗೊಂಡಿದ್ದಾನೆ. ಸ್ಟೇಜ್ ಮೇಲೆ ಅವ್ರ ಮಗನಿಗೆ ಸನ್ಮಾನ ಮಾಡಿದರೆ ಭಾಳ ಖುಷಿ ಆಗುತ್ತೆ ತಾಯಿ ತಂದೆಗೆ. ಅದಕ್ಕೋಸ್ಕರ ನಾವು ತಾಯಿ ತಂದೆಯರ ಜೊತೆಗೆ ಹುಡುಗರಿಗೆ ನಾವು ಸನ್ಮಾನ ಮಾಡ್ತಾಯಿದ್ದೀವಿ. ಇದರ ಜೊತೆನೇ JEE, ನೀಟ್, ಸೆಟ್, ಆಮೇಲೆ KSET, PhD, KAS ಅಲ್ಲಿ ಯಾರು ಸಾಧನೆ ಮಾಡಿದ್ದಾರೆ ಅವರಿಗೆ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. UPSCಯಲ್ಲಿ ಮತ್ತು ಸ್ಪೆಷಲ್ ಈ ಪ್ರೋಗ್ರಾಮ್ನಲ್ಲಿ ನಮ್ಮ ಸಮಾಜದ ಒಂದು ಹುಡುಗಿ ಶ್ವೇತಾ ಮೋಹನ್ ರಾಠೋಡ, ಬಸವ ಕಲ್ಯಾಣ ತಾಲೂಕು ಚಿಕ್ಕನಗಾಂವ್ ತಂಡ, ಅವರು UPSCಯಲ್ಲಿ 492 ರ್ಯಾಂಕ್ ಬಂದಿದ್ದಾರೆ. 492 UPSC ಪರೀಕ್ಷೆಯಲ್ಲಿ ಅವರಿಗೆ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ವಿತ್ ಅವ್ರ ಪೇರೆಂಟ್ಸ್ಗಳ ಜೊತೆಗೆ ಸನ್ಮಾನ ಮಾಡ್ತಾ ಇದ್ದೇವೆ. ಆಮೇಲೆ ಹುಡುಗರನ್ನು ಉದ್ದೇಶಿಸಿ, ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ. ಯಾಕಂದರೆ ಇವತ್ತಿನ ದಿವಸ ಎಲ್ಲರೂ ಬರೀ ಮೆಡಿಕಲ್, ಇಂಜಿನಿಯರಿಂಗ್, ಕೆಲವರು ಡಿಗ್ರಿ ಇದನ್ನೇ ಮಾಡ್ತಾ ಇದ್ದಾರೆ. ಬಟ್ UPSC, KAS ಕಲಬುರಗಿ ಭಾಗದವರೇ ನಿರ್ಮಿಸುತ್ತಿರುವ ವೆಬ್ ಸಿರೀಸ್ ಒಂದಕ್ಕೆ ಕಲಾವಿದರು ಬೇಕಾಗಿದ್ದು, ಅದಕ್ಕಾಗಿ ಕಲಬುರಗಿಯಲ್ಲಿ ಆಡಿಷನ್ ಏರ್ಪಡಿಸಲಾಗಿದೆ ಎಂದು ನಿರ್ದೇಶಕ ದಯಾನಂದ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, JR ಫಿಲ್ಮ್ಸ್ ಹಾಗೂ PGB ಬ್ಯಾನರ್ ಅಡಿಯಲ್ಲಿ ನೂತನ ವೆಬ್ ಸಿರೀಸ್ ಚಿತ್ರೀಕರಣ ಆರಂಭಿಸಲಿದ್ದು, ಕಲಬುರಗಿ ಆಸಕ್ತಿ ಕಲಾವಿದರು ಜೂನ್ 2ರಂದು ನಗರದ ನೂತನ ವಿದ್ಯಾಲಯ ಬಾಲಕರ ಪ್ರೌಢಶಾಲೆಯಲ್ಲಿ ನಡೆಯುವ ಆಡಿಷನ್ನಲ್ಲಿ ಭಾಗವಹಿಸಿ ಆಡಿಷನ್ನ ಲಾಭ ಪಡೆದುಕೊಳ್ಳುವಂತೆ ವಿನಂತಿಸಿಕೊಂಡರು. ಮಾಡ್ತಾ ಇದ್ದೀವಿ. ಆ ವೆಬ್ ಸೀರೀಸ್ಗೋಸ್ಕರ ಕಲಾವಿದರ ಹುಡುಕಾಟಗೋಸ್ಕರ ಅಂತ ಒಂದು ಆಡಿಷನ್ ಇಟ್ಕೊಂಡಿದ್ದೀವಿ ಸರ್. ಇದೇ ಭಾನುವಾರ 2ನೇ ತಾರೀಕು ನೂತನ ವಿದ್ಯಾಲಯ ಬಾಲಕರ ಪ್ರೌಢಶಾಲೆಯಲ್ಲಿ. ಈ ವೆಬ್ ಸೀರೀಸ್ ಉದ್ದೇಶ ಏನಪ್ಪ ಅಂತಂದರೆ, ಕಲಬುರಗಿ ಭಾಗದ ಜನರು
ಅಂದರೆ ಇಲ್ಲಿನ ಕಲಾವಿದರು, ಇಲ್ಲಿನ ಸಂಸ್ಕೃತಿ ಯಾವ ಥರ ಇದೆ, ಯಾವ ಥರ ಅದನ್ನೆಲ್ಲ ಎತ್ತಿ ಹಿಡಿಬೇಕು ಅಂತ ಒಂದು ಮೂವಿ ಮುಖಾಂತರ ತೋರಿಸ್ತಾ ಇದ್ದೀವಿ. ಅದಕ್ಕಾಗಿ ಸುದ್ದಿಗೋಷ್ಠಿ ಇಟ್ಕೊಂಡಿದ್ದೀವಿ ಸರ್. ಸ್ಥಳೀಯ ಕಲಾವಿದ, ಈಗಾಗಲೇ 9 ಮೂವಿ ಮಾಡಿದ್ದೀನಿ. ಇದು ವೆಬ್ ಸೀರೀಸ್. ಇದು ಒಂದು ಸಿನಿಮಾದಲ್ಲಿ 5 ಭಾಗ ಮಾಡಿ ಸಿನಿಮಾ ಆಗುತ್ತೋ, 5 ಭಾಗಗಳು ಬಿಡಿಯಾಗಿ ತೋರಿಸಿ ಒಂದು ವೆಬ್ ಸೀರೀಸ್ ಮಾಡ್ಬೇಕಂತ ಇಂದಿನ ಯುವಕ ದಯಾನಂದ್ ದತ್ತ ಏನೋ ಒಂದು ಹೊಸ ಆಸೆ ತೋರಿಸಿ ವೆಬ್ ಸೀರೀಸ್ ಮಾಡ್ತಾಯಿದ್ದಾರೆ. ಅದು ಅನುಕೂಲ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿ ಹೈದರಾಬಾದ್ ಕರ್ನಾಟಕದ ಕಲೆ ಸಂಸ್ಕೃತಿ ಎಲ್ಲ ಬೆಳಗಲಿ, ಎಲ್ಲರಿಗೂ ಗೊತ್ತಾಗಲಿ. ನಮ್ಮ ಕಲಬುರಗಿ ಹೈದರಾಬಾದ್ ಕರ್ನಾಟಕದಲ್ಲಿ ಏನೇನು ಒಳ್ಳೊಳ್ಳೆ ಸ್ಥಳಗಳಿವೆ, ಒಳ್ಳೊಳ್ಳೆ ಲೊಕೇಶನ್ಗಳಿವೆ. ಬೆಂಗಳೂರದವ್ರು ತೊಗೊಲಿಕ್ಕೆ ಆಗಂಗಿಲ್ಲ. ಕೆಲವು ನಮ್ಮ ಲೋಕಲ್ದಲ್ಲಿ ಏನೇನಿವೆ, ಲೋಕಲ್ ಬಿಟ್ಟು ಹೊರಗಡೆ ಏನೇನಿವೆ ಎಲ್ಲ ಶೂಟಿಂಗ್ದಲ್ಲಿ ತೊಗೊಂಡು 4 ಮಂದಿ ಪರಿಚಯ ಮಾಡಿಸ್ಬೇಕು ಅನ್ನೋ ಉದ್ದೇಶ ಇವ್ರದ್ದಾಗಿದೆ. ಕಾಲೇಜ್ದಲ್ಲಿ ಬಂದು ಭೇಟಿ ಆದಾಗ ಹೇಳಿದ್ರು ಈ ರೀತಿ ಮಾಡಬೇಕು ಅಂತ. ಈ ನಮ್ಮ ಮನೆ ಗಿಡಕ್ಕೆ ನಾವು ನೀರು ಹಾಕಬೇಕಲ್ಲ, ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು. ನಾವು ಇಲ್ಲಿ ಕಲಾವಿದರಾಗಿ ನಮ್ದು ಎಷ್ಟು ಸಹಾಯ ಅದನ್ನು ಅಷ್ಟು ಮಾಡ್ತೇವೆ ಅಂತ ಹೇಳಿದ್ದೀವಿ. ಒಳ್ಳೆಯದಾಗಲಿ. ಇವಕ್ಕೆ ಬೆಳೆಸೋದು ತಮ್ಮೆಲ್ಲರ ಕರ್ತವ್ಯ. ನಮ್ಮ ಮನೆಯಲ್ಲಿ ಗಿಡಕ್ಕೆ ನಾವು ನೀರು ಹಾಕಿ ಬೆಳೆಸ್ಬೇಕಲ್ಲ, ಆ ದೃಷ್ಟಿಯಿಂದ ತಾವೆಲ್ಲರೂ ಮಾಡ್ತೀರಿ. ಈಗ ಮಾಡ್ತಾಲೇ ಬಂದಿದ್ದೀರಿ. ನಮಗೆಲ್ಲ ಬೆಳೆಸಿದವರು ಪತ್ರಿಕಾ ಮಿತ್ರರೇ. ಈ ಹೊಸ ಯುವ ನಿರ್ದೇಶಕ ಬೆಳೆಸಬೇಕು ಅಂತ ನಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊತೀನಿ. ಸುದ್ದಿಗೋಷ್ಠಿಯಲ್ಲಿ ಅನೇಕ ಕಲಾವಿದರು, ನಿರ್ಮಾಪಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಸಂಸದ ಉಮೇಶ್ ಜಾಧವ್ ಒತ್ತಾಯ. 371ನೇ ವಿಚಾರಕ್ಕೆ ಬಂದ್ರೆ ಸುಮ್ಮನಿರುವುದಿಲ್ಲ, ಹೋರಾಟಗಾರ ಲಕ್ಷ್ಮಣ ದಸ್ತಿ ಎಚ್ಚರಿಕೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.